ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ? ಕಾರಣ ಏನು? ಸಕ್ಕರೆ ಕಾಯಿಲೆ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್, ಇಟ್ಸ್ ಅ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಸಮ್ ಟೈಮ್. ಬಿಕಾಸ್ ಇಂತಹ ಎಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಧಾನ ಕಾರಣಗಳೇನು ಅಂದ್ರೆ ಮಾನಸಿಕ ಒತ್ತಡಗಳು, ಶರೀರದಲ್ಲಿ ನರಗಳ ದೌರ್ಬಲ್ಯತೆ ಮತ್ತು ನಿಶಕ್ತಿ. ಹೀಗೆ ಈ ಎಲ್ಲಾ ಲಕ್ಷಣಗಳು, ಕಾಯಿಲೆಯ ಲಕ್ಷಣಗಳು, ಬೇರೆ ಕಾಯಿಲೆಯ ಲಕ್ಷಣಗಳು ಕೂಡ ಕೆಲವೊಮ್ಮೆ ಇದೇ ರೀತಿ ಇರ್ತವೆ. ಆಹಾರ ಪದ್ಧತಿಯಿಂದ ಡಯಾಬಿಟಿಸ್ ಹೇಗೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ಏನು ಸೊಪ್ಪು, ತರಕಾರಿ, ಹಣ್ಣು ಇದನ್ನು ತಿಂದ್ಬಿಟ್ರೆ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಹೇಗೆ ವಾಸಿ ಆಗುತ್ತೆ? ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಬೀಟಾ ಸೆಲ್ಲು ಪ್ಯಾಂಕ್ರಿಯಾಸ್ ನಾಶ ಆದರೆ ಇನ್ಸುಲಿನ್ ಉತ್ಪತ್ತಿನೇ ಆಗೋದಿಲ್ಲಲ್ಲ. ಟೈಪ್ 2 ಡಯಾಬಿಟಿಸ್ ನಲ್ಲಿ ಏನಿರ್ತದೆ? ಟೈಪ್ 1 ಡಯಾಬಿಟಿಸ್ ನಲ್ಲಿ ಇಮ್ಯುನಿಟಿ ಹುಚ್ಚಿಡ್ತಿರ್ತದೆ. ಟೈಪ್ 2 ಡಯಾಬಿಟಿಸ್ ನಲ್ಲಿ ನಮ್ಮ ಸೆಲ್ ರಿಸೆಪ್ಟರ್ಗಳೇ ಹುಚ್ಚಿಡ್ತಿರ್ತದೆ ಅಷ್ಟೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, ಈ ಸಮಸ್ಯೆಯ ಕಾರಣ, ಲಕ್ಷಣ ಹಾಗೂ ಪರಿಹಾರ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ, ಕಾರಣ ಏನು ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ, ಸಕ್ಕರೆ ಕಾಯಿಲೆ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಸಕ್ಕರೆ ಕಾಯಿಲೆ ಇಟ್ ಇಸ್ ಅ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಸಮ್ ಟೈಮ್. ಬಿಕಾಸ್ ಸಕ್ಕರೆ ಕಾಯಿಲೆ ಬರತಕ್ಕಂಥದ್ದು ಮಾನಸಿಕ ಒತ್ತಡಗಳಿಂದ. ಹಾಗೆಯೇ ಸಕ್ಕರೆ ಕಾಯಿಲೆ ಇಟ್ ಇಸ್ ಅ ಫ್ಯಾಟ್ ಮೆಟಬಾಲಿಕ್ ಡಿಸಾರ್ಡರ್, ಲಿವರ್ ಡಿಸಾರ್ಡರ್, ಫ್ಯಾಟ್ ಮೆಟಬಾಲಿಕ್ ಡಿಸಾರ್ಡರ್ ಹಾಗೂ ಮಾನಸಿಕ ಉದ್ವೇಗದಿಂದ ಬರತಕ್ಕಂಥ ಒಂದು ಮನೋದೈಹಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ. ಹಾಗೂ ಇಂತಹ ಎಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಧಾನ ಕಾರಣಗಳೇನು ಅಂದರೆ ಅಜೀರ್ಣ, ಮಲಬದ್ಧತೆ, ದುಶ್ಚಟಗಳು, ಬೀಡಿ, ಸಿಗರೇಟ್, ಸರಾಯಿ, ಗುಟ್ಕಾ, ತಂಬಾಕು ಹಾಗೂ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಈ ಎಲ್ಲ ಒಂದು ಆಹಾರ ಪದಾರ್ಥಗಳ ಸೇವನೆಯಿಂದಾಗಿ ಇಂತಹ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಯಾವುವು? ಮಾನಸಿಕ ಒತ್ತಡಗಳು, ಮನೋದೈಹಿಕ ಒತ್ತಡಗಳು ಹಾಗೂ ಮೆಟಾಬಾಲಿಸಮ್ ಅಂದರೆ ಶರೀರದಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು. ಹೀಗೆ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗೋದು ಈ ಒಂದು ಕಾರಣದಿಂದಾಗಿ. ಏನು? ತಪ್ಪು ಆಹಾರ ಕ್ರಮದಿಂದಾಗಿ. ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು, ವ್ಯಾಯಾಮ ರಹಿತವಾಗಿರ್ತಕ್ಕಂಥ ಬದುಕು, ಇವೆಲ್ಲ ಕಾರಣಗಳಿಂದಾಗಿ ಇಂತಹ ಸಮಸ್ಯೆಗಳು ಬರ್ತವೆ. ಯಾವುದು? ಫ್ಯಾಟ್ ಮೆಟಾಬಾಲಿಸಮ್ನಲ್ಲಿ ತೊಂದರೆಗಳು, ದೈಹಿಕವಾಗಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು, ಹೀಗೆಲ್ಲ ಸಮಸ್ಯೆಗಳು ಎದುರಾದಾಗ ಇದರಿಂದ ಉದ್ಭವ ಆಗುವುದೇ ಸಕ್ಕರೆ ಕಾಯಿಲೆ. ಹಾಗಿದ್ರೆ ಈ ಸಮಸ್ಯೆ ಬಂದಾಗ ಲಕ್ಷಣಗಳೇನಿರ್ತವೆ? ಮೂತ್ರ ಉರಿ, ಕೈ ಉರಿ, ಕಾಲು ಉರಿ, ಸುಸ್ತು, ನಿಶಕ್ತಿ, ಒಂದೇ ಸರಿ ತೂಕ ಕಡಿಮೆ ಆಗೋದು, ಮಾನಸಿಕ ಒತ್ತಡಗಳು ಹಾಗೂ ಶರೀರದಲ್ಲಿ ನರಗಳ ದೌರ್ಬಲ್ಯತೆ, ಸುಸ್ತು, ನಿಶಕ್ತಿ, ತುಂಬ ವಿಪರೀತವಾಗಿ ಕೈಕಾಲು ಜೋಮು, ನಿದ್ದೆ ಬರದೇ ಇರೋದು, ಪದೇ ಪದೇ ಮೂತ್ರ ಹೋಗೋದು, ಮೂತ್ರದಲ್ಲಿ ಹೆಚ್ಚಾಗಿ ನೊರೆ ಹೋಗೋದು. ಹೀಗೆ ನಾವು ಮೂತ್ರ ಮಾಡಿದಾಗ ಆ ಮೂತ್ರಕ್ಕೆ ಇರುವೆಗಳು ಬಹಳ ಬೇಗ ಬಂದು ಮುತ್ಕೊಂಡ್ರೆ ಅಲ್ಲಿ ಸಕ್ಕರೆ ಅಂಶ ಇದೆ ಮೂತ್ರದಲ್ಲಿ ಅಂತ ಅರ್ಥ. ಅದು ಕೂಡ ಸಕ್ಕರೆ ಕಾಯಿಲೆ ಲಕ್ಷಣ. ಹೀಗೆ ಈ ಎಲ್ಲಾ ಲಕ್ಷಣಗಳು ಇರ್ತವೆ. ಹಾಗಿದ್ದರೆ ಒಂದ್ಸರಿ ಹೋಗಿ, ಬಂದಿದೆ ಅಂತ ಹೆದರ್ಕೊಳಕ್ ಹೋಗ್ಬೇಡಿ, ಡಾಕ್ಟರ್ ಹತ್ರ ಇದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಯಾಕಂದ್ರೆ ಸಕ್ಕರೆ ಕಾಯಿಲೆಯ ಲಕ್ಷಣಗಳು, ಬೇರೆ ಕಾಯಿಲೆಯ ಲಕ್ಷಣಗಳು ಕೂಡ ಕೆಲವೊಮ್ಮೆ ಇದೇ ರೀತಿ ಇರ್ತವೆ. ಅದಕ್ಕಾಗಿ ಆ ಲಕ್ಷಣಗಳಿದ್ರೆ ಒಂದ್ಸರಿ ಹೋಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಬ್ಲಡ್ ಟೆಸ್ಟು ಬಿಫೋರ್ ಆಫ್ಟರ್ ಮಾಡಿಸೋದಕ್ಕಿಂತ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಿಫೋರ್ ಆಫ್ಟರ್ ಕೂಡ ಹೆಚ್ಚು ಕಡಿಮೆ ಬರ್ತದೆ. ಆದರೆ ನೀವೇನು ಮಾಡಬೇಕು ಅಂದರೆ, ಸ್ಪಷ್ಟವಾಗಿ ಶುಗರ್ ತಿಳ್ಕೊಬೇಕಂದ್ರೆ HbA1c ಅಂತ ಬರ್ತದೆ. ಅದಕ್ಕೆ 3 months ಆ್ಯಾವ್ರೇಜ್ ಶುಗರ್ ಅಂತ ಹೇಳ್ತಾರೆ. ಅದನ್ನು ಪರೀಕ್ಷೆ ಮಾಡಿಸ್ಬೇಕು. ಅದು 6 ಒಳಗಿತ್ತು ಅಂತ ಹೇಳಿದ್ರೆ ಶುಗರ್ ಇಲ್ಲವೇ ಇಲ್ಲ ಅಂತ. 6ರಿಂದ 7 ಇತ್ತು, ಬರ್ತಾ ಇದೆ. 7ರ ಮೇಲಿತ್ತು, ಬಂದಾಗಿದೆ. 7, 8, 9, 9ರ ಮೇಲಿತ್ತು, ಜಾಸ್ತಿ ಆಗ್ತಾ ಇದೆ. 10ರ ಮೇಲಿತ್ತು, ಜಾಸ್ತಿ ಆಗಿದೆ ಪೂರ್ತಿ. ಕಿಡ್ನಿ ಮೇಲೆ ತೊಂದರೆ ಆಗ್ತಾಯಿದೆ ಅಂತ, ಲಿವರ್ ಮೇಲೆ ತೊಂದರೆ ಆಗ್ತದೆ, ಹಾರ್ಟ್ ಮೇಲೆ ತೊಂದರೆ ಆಗ್ತಾಯಿದೆ ಅಂತ ಅರ್ಥ. 10ರ ಮೇಲೆ ಹೋಯ್ತು HbA1c ಅಂದರೆ. ಹೀಗೆ ಈ HbA1c ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದು ನಾರ್ಮಲಾಗಿ 6 ಒಳಗೆ 6.5, 6 ಹೀಗಿತ್ತಂದ್ರೆ ನಾರ್ಮಲ್, ತೊಂದರೆ ಇಲ್ಲ. ಜಾಸ್ತಿ ಆಗಿತ್ತಂದರೆ ತಕ್ಷಣ ಆಯುರ್ವೇದ, ಯೋಗ, ನಿಸರ್ಗ ಚಿಕಿತ್ಸೆಯನ್ನು ನೀವು ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಡಯಾಬಿಟಿಸ್ ಸಂಪೂರ್ಣ ರಿವರ್ಸ್ ಆಗುತ್ತೆ.
ಏನು ಅಂದರೆ ಸಕ್ಕರೆ ಕಾಯಿಲೆ ರಿವರ್ಸ್ ಆಗಲಿ ಒಂದು ಥೆರಪಿ, ಸುಲಭ ಥೆರಪಿ. 1 ತಿಂಗಳು ಬರೀ ಸೊಪ್ಪು, ತರಕಾರಿ, ಹಣ್ಣು ತಿನ್ನೋದು. ಇದರಿಂದ ಏನಾಗುತ್ತೆ? ಮಾನಸಿಕ, ದೈಹಿಕವಾಗಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗ್ತವೆ. ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸಿನ ರೋಗಶಾಸ್ತ್ರವನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ, ಈ ಒಂದು ಆಹಾರ ಪದ್ಧತಿಯಿಂದ ಡಯಾಬಿಟಿಸ್ ಹೇಗೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ಸೈಂಟಿಫಿಕ್ ಎವಿಡೆನ್ಸ್‌ಗಳು ನಮಗೆ ಸಿಗ್ತವೆ. ಏನು ಸೊಪ್ಪು, ತರಕಾರಿ, ಹಣ್ಣು ಇದನ್ನು ತಿಂದುಬಿಟ್ರೆ ಟೈಪ್ 1, ಟೈಪ್ 2 ಡಯಾಬಿಟಿಸ್ ಹೇಗೆ ವಾಸಿಯಾಗುತ್ತೆ? ಹಾಗಾದರೆ ಅದಕ್ಕೆ ಏನು ವೈಜ್ಞಾನಿಕವಾಗಿರ್ತಕ್ಕಂಥ ಎವಿಡೆನ್ಸ್ ಏನು? ಸಾಕ್ಷೀಭೂತವಾಗಿರ್ತಕ್ಕಂಥ ರಿಸರ್ಚ್ ಏನು ಅಂತಕ್ಕಂಥದ್ದು ಕೆಲವೊಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿ. ನಮ್ಮ ದೇಹದಲ್ಲಿ ಟೈಪ್ 1 ಡಯಾಬಿಟಿಸ್ ಬರಲಿಕ್ಕೆ, ಟೈಪ್ 2 ಡಯಾಬಿಟಿಸ್ ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಂಡ್ಬಿಟ್ರೆ, ಪ್ರಾಣಾಯಾಮದಿಂದ ಯಾಕೆ ಶುಗರ್ ವಾಸಿಯಾಗುತ್ತೆ? ಹಸಿ ತರಕಾರಿ, ಸೊಪ್ಪುಗಳನ್ನ 1 ತಿಂಗಳು ತಿನ್ನೋದ್ರಿಂದ ಯಾಕೆ ಶುಗರ್ ವಾಸಿಯಾಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಬಿಡ್ತದೆ. ಬಹಳ ಮುಖ್ಯವಾಗಿ ಟೈಪ್ 1 ಡಯಾಬಿಟಿಸ್ ಹೇಗೆ ಬರುತ್ತೆ? ಪ್ಯಾಂಕ್ರಿಯಾಸ್ ಮೇಲೆ ನಮ್ಮ ಇಮ್ಯುನಿಟಿ ಕೋಶಗಳು, ಇಮ್ಯೂನ್ ಸೆಲ್ಸ್‌ಗಳು ಆಕ್ರಮಣ ಮಾಡ್ತವೆ. ಅಲ್ಲಿ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಬೀಟಾ ಸೆಲ್‌ಗಳು ನಾಶವಾಗ್ತವೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್. ಟೈಪ್ 1 ಡಯಾಬಿಟಿಸ್ ಇಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್. ಅಂದರೆ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಶಗಳು, ಕೋಶಗಳು, ಪ್ರತಿರಕ್ಷಕ ಒಂದು ಇಮ್ಯೂನ್ ಸೆಲ್‌ಗಳು ಅಂತ ಏನಿರ್ತಾವಲ್ಲ, ಬಿ ಸೆಲ್ಲು, ಡೆಂಡ್ರಿಟಿಕ್ ಸೆಲ್ಸು, ಯೂಸಿನೋಫಿಲ್ಸು, ಬೇಸೋಫಿಲ್ಸು, ಹೀಗೆ ಹಲವಾರು ಇಮ್ಯೂನ್ ಸೆಲ್‌ಗಳು ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇಮ್ಯುನಿಟಿ ವ್ಯವಸ್ಥೆನೇ 2 ರೀತಿ ಇರ್ತದೆ. ಇನ್ನೆಟ್ ಮತ್ತು ಅಡ್ಯಾಪ್ಟಿವ್ ಇಮ್ಯುನಿಟಿ ಅಂತ. ಇನ್ನೆಟ್ ಇಮ್ಯುನಿಟಿ ತಾಯಿ ಗರ್ಭದಲ್ಲೇ ಉತ್ಪತ್ತಿ ಆಗೋ ಸಂದರ್ಭದಲ್ಲೇ ನಮ್ಮ ಜೊತೆಗೇನೆ ಬರ್ತದೆ. ಅಡ್ಯಾಪ್ಟಿವ್ ಇಮ್ಯುನಿಟಿ ನಮ್ಮ ಜೀವನ ಕ್ರಮದಿಂದ, ಆಹಾರ ಕ್ರಮದಿಂದ ನಮ್ಮ ಶರೀರದಲ್ಲಿ ಸೃಷ್ಟಿಯಾಗುತ್ತೆ. ಈ ಇನ್ನೆಟ್ ಮತ್ತು ಅಡ್ಯಾಪ್ಟಿವ್ ಇಮ್ಯುನಿಟಿಗಳನ್ನು ಕ್ರಿಯಾಶೀಲವಾಗಿ, ಕ್ರಮಬದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಒತ್ತಡಗಳಿರಬಾರ್ದು. ಯಾವಾಗ ಶರೀರದಲ್ಲಿ ಒತ್ತಡಗಳು ಸೃಷ್ಟಿಯಾಗ್ತವೆ, ಯಾವುದರಿಂದ? ಇದೇ ಜಂಕ್ ಫುಡ್, ಫಾಸ್ಟ್ ಫುಡ್ಗಳಿಂದ ಒತ್ತಡ ಸೃಷ್ಟಿಯಾಗ್ತದೆ. ಲಿವರ್ ಮೇಲೆ ಪ್ರೆಷರ್ ಬೀಳ್ತದೆ. ಯಾಕಂದರೆ ಅಲ್ಲಿ ಗ್ಲೂಕೋಸ್ನ ಅಂಶ ಜಾಸ್ತಿ ಆಗಿ ಅದನ್ನು ಲಿವರ್ ಹಿಡಿದಿಟ್ಕೊಳ್ತದೆ, ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ. ಈಗ ಫ್ಲಡ್ ಮ್ಯಾನೇಜ್ಮೆಂಟ್ ಥರ ಜಾಸ್ತಿ ಅಲ್ಲೇನು ಹರಡಬಾರ್ದು, ಅಪಾಯ ಆಗಬಾರ್ದು ಶರೀರದಲ್ಲಿ ಅಂಥೇಳಿ ಅದೆಲ್ಲ ನಾವು ತಿಂದಿರ್ತೇವಲ್ಲ, ಐಸ್ ಕ್ರೀಮು, ಚಾಕ್ಲೇಟು, ಬಿಸ್ಕಿಟು, ಪಿಜ್ಜಾ, ಬರ್ಗರು, ಟೀ, ಕಾಫಿ, ಸರಾಯಿ, ಗುಟ್ಕಾ, ತಂಬಾಕು, ಇದರಿಂದ ಶರೀರದಲ್ಲಿ ಗ್ಲೂಕೋಸ್ನ ಅಂಶ, ಕೊಬ್ಬಿನ ಅಂಶ, ಕೆಟ್ಟ ಒಂದು ಆ ಒಂದು ಗ್ಲೈಕೋಜನ್ ಅಂಶ ಶರೀರದಲ್ಲಿ ಸ್ಟೋರೇಜ್ ಆಗಬಾರ್ದು ಅಂತೇಳಿ ಅದನ್ನು ಲಿವರ್ ಹಿಡಿದಿಟ್ಕೊಂಡಿರ್ತದೆ. ಲಿವರ್ ತುಂಬಿಕೊಂಡು ಸಾಕಾಗಿ ಹೊರಗೆ ಬಿಡ್ತದಲ್ಲ, ಅವಾಗೇನಾಗುತ್ತೆ? ವಿಪರೀತವಾಗಿ ಶರೀರದಲ್ಲಿ ಒತ್ತಡಗಳು ಸೃಷ್ಟಿಯಾಗ್ತವೆ ಅಂಗಾಂಗಗಳ ಮೇಲೆ. ಆ ಒತ್ತಡ ನಮ್ಮ ಇಮ್ಯೂನ್ ಸೆಲ್ಗಳ ಮೇಲೆ ಬಿದ್ದಾಗ ಇಮ್ಯೂನ್ ಸೆಲ್ಗಳಿಗೆ ಏನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ. ಅವುಗಳಲ್ಲಿರ್ತಕ್ಕಂಥ ಒಂದು ಸೆನ್ಸಿಟಿವಿಟಿ ಕಡಿಮೆ ಆಗಿ ಉಲ್ಟಾ ನಮ್ಮ ಮೇಲೇ ಆಕ್ರಮಣ ಮಾಡ್ತವೆ. ಶರೀರದ ಒತ್ತಡಗಳಿಂದ ಪ್ರತಿರಕ್ಷಕ ವ್ಯವಸ್ಥೆಗೆ ಹುಚ್ಚಿಡಿತದೆ. ಮಾನಸಿಕ ಒತ್ತಡಗಳು, ಸಿಟ್ಟು, ಕೋಪ, ಬೇರೆಯವ್ರ ಮೇಲೆ ಬರೀ ಹಗೆ ಸಾಧಿಸೋದು, ಒತ್ತಡ, ಟೆನ್ಷನ್ನು, ಇವುಗಳಿಂದ ಮನೋಮಯ ಕೋಶ ಇಂಬ್ಯಾಲೆನ್ಸ್ ಆಗಿ ಆ ಒಂದು ಪ್ರೆಷರು ಮೆದುಳಿನ ಮೇಲೆ, ಮೆದುಳಿನಲ್ಲಿರ್ತಕ್ಕಂಥ ಕೆಮಿಕಲ್ಸ್, ಹಾರ್ಮೋನ್ಗಳ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರಿ ಅಲ್ಲಿ ನಮ್ಮ ಬ್ರೈನಲ್ಲಿರ್ತಕ್ಕಂಥ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗಿ ಸಂಪೂರ್ಣ ಮೆದುಳಿನ ಕೋಶಗಳು ನಾಶ ಆಗ್ತವೆ. ಅವೆಲ್ಲ ವೀಕ್ ಆಗ್ತಾ ಬರ್ತವೆ. ಆವಾಗ ಅದರ ದುಷ್ಪ್ರಭಾವದಿಂದಾಗಿ ನಮ್ಮ ಇಮ್ಯುನಿಟಿ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಯಾಕೆಂದರೆ ಇಮ್ಯೂನ್ ಸೆಲ್ಗಳ ಸೆನ್ಸಿಟಿವಿಟಿ ಕ್ರಿಯಾಶೀಲವಾಗಿರ್ಬೇಕಂದ್ರೆ ಬ್ರೈನ್ ಸೆಲ್ಲನ್ನು ಪ್ರೋಗ್ರಾಮ್ ಕೂಡ ಬಹಳ ಇಂಪಾರ್ಟೆಂಟು. ಬ್ರೈನಲ್ಲಿ ಪಿಟ್ಯೂಟರಿ, ಪೀನಿಯಲ್ ಗ್ಲ್ಯಾಂಡ್ ಇವೆಲ್ಲ ಆ್ಯಕ್ಟಿವ್ ಆಗಿದ್ದರೆ ಇಮ್ಯುನಿಟಿ ವ್ಯವಸ್ಥೆಗೆ ಹುಚ್ಚಿಡಿಯೋದಿಲ್ಲ. ಮೇನ್ ನಮ್ಮ ಶರೀರದಲ್ಲಿರ್ತಕ್ಕಂಥ ಮೆದುಳಿನ ಅಂಗಾಂಗಗಳಲ್ಲೇ ಪಾಯ್ಸನ್ ಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಯ್ತು ಅಂದರೆ ಮೆದುಳಿನಲ್ಲಿ 1 ಸೆಕೆಂಡಿಗೆ ಲ್ಯಾಕ್ಸ್ ಆಫ್ ಹಾರ್ಮೋನ್, ಲಕ್ಷಾಂತರ ಹಾರ್ಮೋನ್ಗಳು ಏನಾಗ್ತಾ ಇರ್ತವೆ ಅಂತ ಹೇಳಿದ್ರೆ ತಮ್ಮ ಸ್ಟ್ರಕ್ಚರ್ಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ಇರ್ತವೆ. ನ್ಯಾಚುರಲ್ ಕೆಮಿಕಲ್ಗಳ ರಿಯಾಕ್ಷನ್ಸ್ ನಡೀತಾ ಇರ್ತದೆ. ಅಲ್ಲಿ ಏನಾಗ್ತದೆ? ಒತ್ತಡಕ್ಕೊಳಗಾದಾಗ ಅಲ್ಲಿ ಭಯಾನಕವಾಗಿರ್ತಕ್ಕಂಥ ಇಂಬ್ಯಾಲೆನ್ಸು ಅದು ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ ಮೇಲೆ ನೇರವಾಗಿ ಪ್ರಭಾವ ಬೀರಿ ಅಲ್ಲಿ ಪ್ರತಿರಕ್ಷಕ ವ್ಯವಸ್ಥೆ ಏನಾಗುತ್ತೆ? ಸೆನ್ಸನ್ನು ಕಳ್ಕೊಳ್ಳುತ್ತೆ. ಅದೇ ಒಂದು ನಾನ್ಸೆನ್ಸ್ ಆಗಿರ್ತಕ್ಕಂಥ ಪ್ರತಿರಕ್ಷಕ ವ್ಯವಸ್ಥೆ ನಮ್ಮ ಬೀಟಾ ಸೆಲ್ಗಳು ಪ್ಯಾಂಕ್ರಿಯಾಸ್ ಮೇಲೆ ಆಕ್ರಮಣ ಮಾಡಿ ಅವುಗಳನ್ನ ನಾಶ ಮಾಡುತ್ತೆ. ಅದಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ. ಯಾಕಂದರೆ ಬೀಟಾ ಸೆಲ್ಲು ಪ್ಯಾಂಕ್ರಿಯಾಸ್ ನಾಶ ಆದರೆ ಇನ್ಸುಲಿನ್ ಉತ್ಪತ್ತಿನೇ ಆಗೋದಿಲ್ಲಲ್ಲ, ಇಲ್ಲಂದ್ರೆ ತೀರಾ ಕಡಿಮೆ ಉತ್ಪತ್ತಿ ಆಗುತ್ತೆ. ಅದನ್ನೇ ಟೈಪ್ 1 ಡಯಾಬಿಟಿಸ್. ಹೌ ಇಟ್ ಇಸ್ ಕೇಮ್? ಹೇಗೆ ಬಂತು? ಮನೋದೈಹಿಕ ಒತ್ತಡಗಳಿಂದ. ಮನೋದೈಹಿಕ ಒತ್ತಡಗಳು ಯಾಕಾಯಿತು? ತಿನ್ನೋದು, ಮಲಗಬಾರ ಸಮಯದಲ್ಲಿ ಮಲಗೋದು, ಏಳಬಾರ ಸಮಯದಲ್ಲಿ ಏಳೋದು, ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಹದಗೆಟ್ಟದ್ರಿಂದ ಬಂತು. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ.
ಹೀಗಾಗಿ ಟೈಪ್ 1 ಡಯಾಬಿಟಿಸ್ ಕತೆ ಇದಾಯಿತು. ಟೈಪ್ 2 ಡಯಾಬಿಟಿಸ್ನಲ್ಲಿ ಏನಿರ್ತದೆ, ಟೈಪ್ 1 ಡಯಾಬಿಟಿಸ್ನಲ್ಲಿ ಇಮ್ಯುನಿಟಿಗೆ ಹುಚ್ಚಿಡ್ದಿರ್ತದೆ. ಟೈಪ್ 2 ಡಯಾಬಿಟಿಸ್ನಲ್ಲಿ ನಮ್ಮ ಸೆಲ್ ರಿಸೆಪ್ಟರ್ಗಳಿಗೆ ಹುಚ್ಚಿಡ್ತಿರ್ತದೆ ಅಷ್ಟೇ. ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರ್ತದೆ. ಆ ಇನ್ಸುಲಿನ್ ಹೇಗೆ ಮಾಡ್ತೆ ಕೆಲಸ ಅಂದರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವಶಕ್ತಿಯ ಅಂಶಗಳನ್ನು, ಪೋಷಕಾಂಶಗಳನ್ನು ಕೋಶಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತದೆ. ಅಂತಾರೆ ಮಧ್ಯವರ್ತಿ, ಅದು ಬೀಗ ಇದ್ದಂಗೆ. ಈಗ ರಿಸೆಪ್ಟರ್ಗಳ ಬೀಗ ತೆಗಿಬೇಕಂದ್ರೆ, ಬೀಗದ ಕೈಯಲ್ಲಿ ಬೀಗ ಬೇಕಲ್ಲ, ಆ ಬೀಗ ಓಪನ್ ಆಗಬೇಕಂದ್ರೆ ಇನ್ಸುಲಿನ್ ಅಂತಕ್ಕಂಥದ್ದು ಬೇಕು. ಇನ್ಸುಲಿನ್ ಏನು ಮಾಡ್ತದೆ, ಸೆಲ್ ಬಾಗಿಲುಗಳನ್ನು ಓಪನ್ ಮಾಡುತ್ತದೆ. ಅಲ್ಲೆಲ್ಲ ಶಕ್ತಿ ಹೋಗಿ ಏನಾಗ್ತದೆ, ಸೆಲ್ಗಳಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ಆಗಿ ಆ ಸೆಲ್ಗಳ ಪ್ರೋಗ್ರಾಮಿಂಗ್ ನಡೀತಾ ಇರ್ತದೆ. ಸೆಲ್ಗಳಿಗೆ ಬೇಕಲ್ಲ ಶಕ್ತಿ. ಟೈಪ್ 2 ಡಯಾಬಿಟಿಸ್ನಲ್ಲಿ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರ್ತದೆ. ಅಲ್ಲಿ ಶಕ್ತಿಯ ಒಂದು ಪೋಷಕಾಂಶಗಳು ಗ್ಲೈಕೋಜನ್ ರೂಪದಲ್ಲಿ, ಗ್ಲೂಕೋಸಿನ್ ರೂಪದಲ್ಲಿ ಅವು ರಕ್ತದಲ್ಲಿರ್ತಕ್ಕಂಥವು ಆ ಸೆಲ್ ರಿಸೆಪ್ಟರ್ಗೆ ತಲುಪಿಸ್ಲಿಕ್ಕೆ ಅದನ್ನು ಹಿಡ್ಕೊಂಡು ಹೋಗಿ ಆ ಇನ್ಸುಲಿನ್ನು ಏನು ಮಾಡ್ತಿರ್ತದೆ, ಅದರ ಒಳಗಡೆ ಹಾಕಬೇಕಂತ ಹೋಗ್ತಾ ಇರ್ತದೆ. ಸೆಲ್ ರಿಸೆಪ್ಟರ್ಗಳು ಬಾಗಿಲು ಓಪನ್ನೇ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಅಲ್ಲೇ ಕೊಳಿಲಿಕ್ಕೆ ಶುರು ಆಗ್ತದೆ. ಇನ್ಸುಲಿನ್ನು ಅಲ್ಲೇ ಉಳಿತು, ಗ್ಲೂಕೋಸು ಅಲ್ಲೇ ಉಳಿತು, ಬ್ಲಡ್ಡಲ್ಲಿ ಶುಗರು ಜಾಸ್ತಿ ಆಯಿತು. ಇದಕ್ಕೆ ಬ್ಲಡ್ ಶುಗರ್ ಜಾಸ್ತಿ ಆಯಿತು, ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಪಾಂಡಲ್ ಜಾಸ್ತಿ ಆಯಿತು, ಬಿಫೋರ್ ಫುಡ್ ಜಾಸ್ತಿ ಆಯಿತು, ಆಫ್ಟರ್ ಫುಡ್ ಜಾಸ್ತಿ ಆಯಿತು, ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ. ಯಾಕೆ, ಸಕ್ಕರೆ ಅಲ್ಲೇ ಉಳಿತಲ್ಲ, ನಮ್ಮ ಸೆಲ್ಗಳಿಗೆ ಹುಚ್ಚಿಡಿತಲ್ಲ. ಅಲ್ಲಿ ಇಮ್ಯುನಿಟಿ ಸಿಸ್ಟಮ್ಗೆ ಹುಚ್ಚಿಡಿತು, ಇಲ್ಲಿ ಸೆಲ್ ರಿಸೆಪ್ಟರ್ಗೆ ಹುಚ್ಚಿಡಿತು. ಈ ಕಾರಣದಿಂದಾಗಿ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ಗಳು ಬರ್ತವೆ. ಬಂದಾಯಿತು, ಏನು ಮಾಡೋದು? ಕಾರಣ ತಿಳ್ಕೊಂಡ್ವಿ, ಲಕ್ಷಣ ತಿಳ್ಕೊಂಡ್ವಿ, ರೋಗಶಾಸ್ತ್ರ ತಿಳ್ಕೊಂಡ್ವಿ. ಪರಿಹಾರ ಏನು ಹೇಳಿದ್ನಲ್ಲ, ಸೊಪ್ಪು, ತರಕಾರಿ, ಹಣ್ಣು 1 ತಿಂಗಳು ತಿಂದ್ಬಿಡಿ. ಹೇಗೆ ಸಾಧ್ಯ ಇದರಿಂದ? ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಫೈರ್ ಕೆನಾಟ್ ಎಕ್ಸಿಸ್ಟ್. ಈ ಆಹಾರದಲ್ಲಿ ಆಕ್ಸಿಜನ್ ಇರ್ತದೆ, ಈ ಆಹಾರದಲ್ಲಿ ಪ್ರಾಣಶಕ್ತಿ ಇರ್ತದೆ, ಈ ಆಹಾರದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಒಂದಿಷ್ಟು ಅಂಶಗಳಿರ್ತವೆ. ಇಟ್ ಕ್ಯಾನ್ ಸ್ಟಿಮ್ಯುಲೇಟ್ ಅವರ್ ಬ್ರೈನ್ ಸೆಲ್, ಇಟ್ ಕ್ಯಾನ್ ಸ್ಟಿಮ್ಯುಲೇಟ್ ಅವರ್ ಪ್ಯಾಂಕ್ರಿಯಾಸ್, ಲಿವರ್, ಇಂಟ್ರೆಸ್ಟೈನ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಇವೆಲ್ಲ ಸಿಸ್ಟಮನ್ನು ಕೂಡ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ, ಕ್ರಿಯಾಶೀಲಗೊಳಿಸುತ್ತೆ. ಆವಾಗ ಶರೀರದ ಒತ್ತಡಗಳು ಕಡಿಮೆ ಆಗ್ತವೆ. ನೀವೊಂದು ವಾರ ತಿನ್ನಿ ತರಕಾರಿನ, ಶರೀರ ಹಗುರಾಗ್ತಾ ಬರ್ತದೆ, ಒತ್ತಡಗಳು ಕಡಿಮೆ ಆಗ್ತಾ ಬರ್ತವೆ. ಅಲ್ಲಿ ಫ್ಯಾಟ್ ಮೆಟಾಬಾಲಿಸಮ್ ಕ್ರಿಯಾಶೀಲವಾಗುತ್ತೆ. ಎರಡನೇದಾಗಿ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಸರಿಪಡಿಸಿ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸು ಇದರಿಂದ ನಿವಾರಣೆ ಆಗ್ತಕ್ಕಂಥ ಹಾದಿಗೆ ಬರ್ತದೆ. ಇನ್ನು ಪ್ರಾಣಾಯಾಮ ಅಂತ ಹೇಳಿದ್ರು ಪ್ರಾಣೌಷಧ, ದಿವ್ಯೌಷಧ. ನೇರವಾಗಿ ಕಪಾಲಭಾತಿ ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇವೆಲ್ಲ ಪ್ರಾಣಾಯಾಮಗಳು ನೇರವಾಗಿ ಶರೀರದಲ್ಲಿ ಆಕ್ಸಿಜನನ್ನು ಹೆಚ್ಚಿಸ್ತವೆ. ಬಾಡಿಯಲ್ಲಿರ್ತಕ್ಕಂಥ ವೀಕ್ ಆರ್ಗನ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ತವೆ. ಎಲ್ಲಿ ಶಕ್ತಿ ಕೊರತೆ ಇರ್ತದೆ ಅಲ್ಲಿ ಶಕ್ತಿಯನ್ನು ತಲುಪಿಸ್ತವೆ. ಹಾಗಾಗಿ ಇಂಬ್ಯಾಲೆನ್ಸ್ ಎಲ್ಲ ಫ್ಯಾಟ್ ಮೆಟಾಬಲಿಸಮ್ನಲ್ಲಿ ಆಗಿರ್ತಕ್ಕಂಥ ಇಂಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಮೊದಲು ಮಾಡಬೇಕಾಗಿರೋ ಪ್ರಾಣಾಯಾಮ ಭಸ್ತ್ರಿಕಾ, ಅಪಾನ ಮುದ್ರೆ, ಪ್ರಾಣ ಮುದ್ರೆ, ಹೃದಯ ಮುದ್ರೆ. ಅಪಾನ ಮುದ್ರೆ ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಸೇರಿಸಿದಾಗ ಅಪಾನ ಮುದ್ರೆ ಆಗುತ್ತೆ. ಪ್ರಾಣ ಮುದ್ರೆ ಕಿರು ಬೆರಳು, ಉಂಗುರು ಬೆರಳು, ಹೆಬ್ಬೆರಳು ಸೇರಿಸಿದಾಗ ಪ್ರಾಣ ಮುದ್ರೆ. ಹಾಗೂ ಹೃದಯ ಮುದ್ರೆ ಅಂದರೆ ತೋರು ಬೆರಳನ್ನು ಮಡಚಿ ಹೆಬ್ಬೆರಳು, ಆಮೇಲೆ ಮಧ್ಯದ ಬೆರಳು, ಉಂಗುರು ಬೆರಳನ್ನು ಸ್ಪರ್ಶ ಮಾಡಿದಾಗ ಇದು ಪ್ರಾಣ ಮುದ್ರೆ. ಈ 3 ಮುದ್ರೆಯಲ್ಲಿ ಫಸ್ಟು ಭಸ್ತ್ರಿಕಾ. ಹೀಗೆ ಇದು ಭಸ್ತ್ರಿಕಾ ಆಯಿತು. ಇನ್ನು ಎರಡನೇದ್ದು ಕಪಾಲಭಾತಿ. ಈ ಭಸ್ತ್ರಿಕಾನ ಯಾರು ಮಾಡಬಾರ್ದಂದ್ರೆ ಗರ್ಭಿಣಿ ಸ್ತ್ರೀಯರು, ಕಿಡ್ನಿ ಸಮಸ್ಯೆ ಇರೋರು ಹಾಗೂ ಹೃದಯ ಸಮಸ್ಯೆ ಇರೋರು, ಅಧಿಕ ರಕ್ತದೊತ್ತಡ BP ಇರೋರು ಮಾಡಬಾರ್ದು. ಯಾವುದನ್ನ? ಭಸ್ತ್ರಿಕಾ. ಇದನ್ನ. ಇನ್ನು ಕಪಾಲಭಾತಿ ಎರಡನೇದ್ದು ಹೇಳಿದ್ನಲ್ಲ, ಇದನ್ನ ಏನು ಮಾಡ್ಬೇಕಂದ್ರೆ ನಿಧಾನ ಮಾಡಬೇಕು. ಯಾರು? ಕಿಡ್ನಿ ಮತ್ತು ಹೃದಯ ಸಮಸ್ಯೆ ಇರೋರು, BP ಸಮಸ್ಯೆ ಇರೋರು. ಆದರೆ ಗರ್ಭಿಣಿ ಸ್ತ್ರೀಯರು ಕಪಾಲಭಾತಿ ಮಾಡೋಂಗಿಲ್ಲ. ಈ BP ಮತ್ತು ಹೃದಯ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ ಇರೋರು ಹೇಗೆ? ಹೀಗೆ ನಿಧಾನ
4 ಸೆಕೆಂಡ್ಗೆ ಒಂದು ಸ್ಟ್ರೋಕ್. ಉಸಿರು ಹೊರಗಡೆ ಬಿಡಬೇಕು. ಉಸಿರು ಒಳಗೆ ತೊಗೊಳಂಗಿಲ್ಲ. ಅಲ್ಲ, ಉಸಿರು ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ. ಕಪಾಲಭಾತಿ. ಇಲ್ಲೇನಾಗುತ್ತೆ, ಕಪಾಲಭಾತಿಯಲ್ಲಿ ಡಿಜನರೇಟ್ ಆಗಿರ್ತಕ್ಕಂಥ ಕೋಶಗಳು ರೀಜನರೇಟ್ ಆಗ್ತವೆ. ಪ್ಯಾಂಕ್ರಿಯಾಸು, ಬೀಟಾ ಸೆಲ್ಲು ಡಿಜನರೇಟ್ ಆಗಿರ್ತದಲ್ಲ, ಅದು ರೀಜನರೇಟ್ ಆಯ್ತು ಅಂದರೆ ಟೈಪ್ 1 ಡಯಾಬಿಟಿಸ್ ಹೋಯ್ತು. ಸೆಲ್ ರಿಸೆಪ್ಟರ್ಗಳಲ್ಲಿ ಸೆನ್ಸ್ ಹೋಗಿರ್ತದಲ್ಲ, ಅಲ್ಲಿ ಸೆಲ್ಸ್ ಎಲ್ಲ ರಿಜ್ಯುನೇಟ್ ಆಯಿತು ಅಂತೇಳಿದ್ರೆ, ಸೆಲ್ಸ್ ಆ್ಯಕ್ಟಿವ್ ಆಯಿತು ಅಂತೇಳಿದ್ರೆ ಟೈಪ್ 2 ಡಯಾಬಿಟಿಸ್ ಹೋಯ್ತು. ದಿಸ್ ಈಸ್ ಸೈನ್ಸ್ ಆಫ್ ಕಪಾಲಭಾತಿ. ಇದ್ರ ಮೇಲೆ ವರ್ಲ್ಡಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡಿದ್ದೇವೆ. ಕಪಾಲಭಾತಿ ಇಟ್ ಕ್ಯಾನ್ ಆಕ್ಟಿವೇಟ್ ಅವರ್ ಮೆಟಬಾಲಿಕ್ ಫಂಕ್ಷನ್. ಕಪಾಲಭಾತಿ ಇಟ್ ಕ್ಯಾನ್ ಆಕ್ಟಿವೇಟ್ ಅವರ್ ಬ್ರೈನ್ ಫಂಕ್ಷನ್. ಕಪಾಲ ಅಂದರೆ ಮೆದುಳು, ಬಾತಿ ಅಂದರೆ ಬೆಳಕು. ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ ಇದಕ್ಕೆ. ಹಾಗಾಗಿ ಕಪಾಲಭಾತಿ ಇದನ್ನು ಗರ್ಭಿಣಿ ಸ್ತ್ರೀಯರು ಮಾಡಬಾರದು. ಬಿ ಪಿ, ಹೃದಯ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ ಇರೋರು ನಿಧಾನ ಮಾಡಬೇಕು. ಇನ್ನು ನಾಡಿ ಶುದ್ಧಿ ಪ್ರಾಣಾಯಾಮ, ಇದನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ ಬಿ ಪಿ, ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇರೋರು ಗರ್ಭಿಣಿ ಸ್ತ್ರೀಯರು ಕುಂಭಕ್ಕೆ ಮಾಡದೇ ಮಾಡಬೇಕು. ಕುಂಭಕ್ಕೆ ಅಂದರೆ ಉಸಿರನ್ನ ಹೋಲ್ಡ್ ಮಾಡದೆ ಹಾಗೆ ಮಾಡಬೇಕು. ಮಿಕ್ಕಿರೋರು ಉಸಿರನ್ನ ಹೋಲ್ಡ್ ಮಾಡಿ ಮಾಡಿದರೆ ಹೆಚ್ಚು ಲಾಭ. ಹೇಗೆ? ದೀರ್ಘವಾಗಿ 2 ಬಾರಿ ಶ್ವಾಸ ಪ್ರಶ್ವಾಸವನ್ನು ಮಾಡಿ 3ನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಲಭಾಗದ ನಾಸಿಕಾಗರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸವನ್ನು ಬಿಡೋದು. ಎಡಭಾಗದಿಂದ ತೆಗೆದುಕೊಳ್ಳೋದು, ಬಲಭಾಗದಿಂದ ಬಿಡೋದು. ಬಲಭಾಗದಿಂದ ತೆಗೆದುಕೊಳ್ಳೋದು, ಎಡಭಾಗದಿಂದ ಬಿಡೋದು. ಹೀಗೆ ವಿತೌಟ್ ಕುಂಭಕ್. ವಿತ್ ಕುಂಭಕ್ ಅಂದರೆ ಉಸಿರು ಹೊರಗಡೆ ಬಿಟ್ಟು ಹೊರಗಡೆ ನಿಲ್ಲಿಸೋದು ಮತ್ತು ಉಸಿರು ತೆಗೆದುಕೊಳ್ಳೋದು, ತಗೊಂಡು ಒಳಗಡೆ ನಿಲ್ಲಿಸೋದು ಮತ್ತು ಉಸಿರನ್ನ ಹೊರಗಡೆ ಬಿಡೋದು ಮತ್ತು ಹೊರಗಡೆ ನಿಲ್ಲಿಸೋದು. ಎಷ್ಟು ಸಾಧ್ಯ ಅಷ್ಟು ನಿಲ್ಲಿಸಿ ಮತ್ತು ಉಸಿರು ತಗೊಳ್ಳೋದು ಮತ್ತು ಒಳಗಡೆ ನಿಲ್ಲಿಸೋದು, ನಿಧಾನ ಹೊರಗಡೆ. ಎಡದಿಂದ ಪ್ರಾರಂಭ, ಎಡದಿಂದನೇ ಕೊನೆ ಮಾಡಬೇಕು. ಉಸಿರನ್ನ ಎಷ್ಟು ಹೋಲ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆದರೆ ನೆನಪಿರಲಿ, ಕಿಡ್ನಿ, ಬಿ ಪಿ, ಹೃದಯದ ಸಮಸ್ಯೆ, ಗರ್ಭಿಣಿ ಸ್ತ್ರೀಯರು ಉಸಿರನ್ನ ಹೋಲ್ಡ್ ಮಾಡಬಾರ್ದು. ಮಿಕ್ಕಿದವರೆಲ್ಲರೂ ಎಷ್ಟು ಸಾಧ್ಯ ಅಷ್ಟು ಹೋಲ್ಡ್ ಮಾಡಿದ್ರೆ ಇದ್ರ ಲಾಭಗಳು ಹೆಚ್ಚು ಸಿಗ್ತವೆ. ದಿಸ್ ಈಸ್ ನಾಡಿ ಶೋಧನ ಪ್ರಾಣಾಯಾಮ. ಇದಕ್ಕೆ ನಾಡಿ ಶುದ್ಧಿ ಅಂತ ಕರೀತಾರೆ. ಇನ್ನು ಇದಾದ ಮೇಲೆ ಉಜ್ಜಾಯಿ. ಹೇಗೆ? ಉಸಿರು ತಗೊಳ್ಳೋದು. ಉಸಿರು ಬಿಡ್ತಾ ಇಲ್ಲ, ನಾನು ಉಸಿರು ತಗೊಳ್ತಾ ಇದ್ದೀನಿ. ತಗೊಂಡು ಉಸಿರು ಒಳಗಡೆ ಇಟ್ಕೊಂಡು ಲಾಕ್. ಇದಕ್ಕೆ ಜಾಲಂಧರ ಬಂದ ಅಂತ ಹೇಳ್ತಾರೆ. ಉಸಿರು ಒಳಗಡೆ ತಗೊಂಡು ಉಸಿರನ್ನ ಒಳಗಡೆ ಇಟ್ಕೊಂಡು ಗದ್ದವನ್ನ ಎದೆಗೆ ಲಾಕ್ ಮಾಡೋದು ಮತ್ತು ಹಿಂಗೆ ಮೇಲೆತ್ತಿ ಎಡಗಡೆಯಿಂದ ಬಿಡೋದು. ಇದನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಕಪಾಲಭಾತಿ, ಭಸ್ತ್ರಿಕಾ, ಅದಾದಮೇಲೆ ನಾಡಿ ಶೋಧನ, ಕೊನೆಗೆ ಉಜ್ಜಾಯಿ. ಇನ್ನು ಇದಾದಮೇಲೆ ಭ್ರಾಮರಿ. ಉಜ್ಜಾಯಿ ಪ್ರಾಣಾಯಾಮನೂ ಕೂಡ ಅಷ್ಟೇ. ಹಿಂಗೆ ಉಸಿರು ತಗೊಂಡು ಹಿಂಗೆ ಲಾಕ್ ಮಾಡ್ತೇವಲ್ಲ, ಈ ಲಾಕ್ ಮಾಡಿ ಉಸಿರು ಹೋಲ್ಡ್ ಮಾಡ್ತೇವಲ್ಲ, ಅದನ್ನು ಯಾರು ಮಾಡಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀಯರು ಉಸಿರನ್ನ ಹೋಲ್ಡ್ ಮಾಡಬಾರ್ದು. ಇನ್ನು ಅಧಿಕವಾಗಿ ತುಂಬ ಹೃದಯದ ಸಮಸ್ಯೆ ಇರತಕ್ಕಂಥವ್ರು, ಹೆಚ್ಚು ಬಿ ಪಿ ಇರ್ತಕ್ಕಂಥವ್ರು ಮಾಡಬಾರ್ದು. ಹೋಲ್ಡ್ ಮಾಡಿ ಮಾಡಬಾರ್ದು. ಸುಮ್ಮನೆ ನಾರ್ಮಲಾಗಿ ತಗೊಳ್ಳೋದು ಬಿಡೋದು ಮಾಡ್ಬೋದು. ಆದರೆ ಹೋಲ್ಡ್ ಮಾಡಿ ಉಸಿರು ನಿಲ್ಲಿಸಿ ಮಾಡೋದು ಸೂಕ್ತ ಅಲ್ಲ. ಬೇರೆಯವರು ಹೋಲ್ಡ್ ಮಾಡ್ಬೋದು, ಬರೀ ನಾರ್ಮಲಾಗಿ ಶುಗರ್ ಇದ್ದವರು. ಇನ್ನು ಇದಾದ ಮೇಲೆ ಕೊನೆಗೆ ಭ್ರಾಮರಿ. ತೋರು ಬೆರಳನ್ನು ಮುಚ್ಚಿ ಮಧ್ಯದ ಬೆರಳನ್ನು ಈ ರೀತಿ ಮೂಗಿಗೆ ಸ್ಪರ್ಶ ಮಾಡಿ, ಉಂಗುರು ಬೆರಳನ್ನು ಈ ಒಂದು ಮೂಗಿನ ಹೊಳ್ಳೆಯ ಕೆಳಗೆ, ಕಿರು ಬೆರಳನ್ನು ಗದ್ದದ ಮಧ್ಯಭಾಗಕ್ಕೆ ಹೆಬ್ಬೆರಳಿಂದ ಕಿವಿ ಮುಚ್ಚಿ ಹಿಂಗೆ ಉಸಿರು ತಗೋಬೇಕು. ಮೂಗನ್ನು ಓಪನ್ ಮಾಡಿ ಉಸಿರು ಬಿಡ್ಬೇಕಾದ್ರೆ ಮೂಗನ್ನು 90% ಕ್ಲೋಸ್ ಮಾಡಿ ಈ ರೀತಿ ಶಬ್ದ ಮಾಡೋದು. ಈ ಶಬ್ದ ಮೂಗಿನಿಂದನೇ ಬರ್ತದೆ, ಬಾಯಿ ಮುಚ್ಚಬೇಕು.
ಇದು ಮೂಗನ 90 ಭಾಗ ಮುಚ್ಚಿರ್ತೀರ, ಕಿವಿ ಪೂರ್ತಿ ಮುಚ್ಚಿರ್ತಾರ. ಶಬ್ದ ಅಲ್ಲೇ ಒಳಗಡೆ ಗುಯ್ ಅಂತ ಇರ್ತದೆ. ಆ ಶಬ್ದ ತರಂಗಗಳಿಂದ ಮೆದುಳಿನ ಜೀವಕೋಶಗಳಲ್ಲಾಗಿರ್ತಕ್ಕಂಥ ಎಲ್ಲಾ ಇಂಬ್ಯಾಲೆನ್ಸ್ಗಳು ನಾರ್ಮಲ್ ಆಗ್ತವೆ. ಅದು ನಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳನ್ನ ಸರಿ ಮಾಡುತ್ತೆ. ಅಟೋ ಇಮ್ಯೂನ್ ಡಿಸೀಸ್ ಅನ್ನು ಸರಿ ಮಾಡುತ್ತೆ. ಟೈಪ್ 1 ಡಯಾಬಿಟಿಸ್ ಇಟ್ಸ್ ಅಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಟೈಪ್ 1 ಡಯಾಬಿಟಿಸ್ ಅನ್ನ ನಿವಾರಣೆಗಾಗಿ ಭ್ರಾಮರಿ ಪ್ರಾಣಾಯಾಮ ಅದ್ಭುತವಾಗಿ ಸಹಕಾರವನ್ನು ಕೊಡ್ತದೆ. ಆದ್ಮೇಲೆ ನೋಡಿದ್ರಲ್ಲಿ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಪ್ರಾಣಾಯಾಮ. ಆಹಾರ ಪದ್ಧತಿ ಏನು ಹೇಳಿದೆ, ಸೊಪ್ಪು, ತರಕಾರಿ, ಹಣ್ಣು ಇದನ್ನು ತಿನ್ಕೊಂಡಿದ್ರೆ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಆಕ್ಟಿವೇಟ್ ಆಗುತ್ತೆ. ಶರೀರದಲ್ಲಿ ನೈಟ್ರಿಕ್ ಆಕ್ಸೈಡು, ಆಮೇಲೆ ಫೈಬರು, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿಯಾಗಿ ಶರೀರದ ಎಲ್ಲ ದೈಹಿಕ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು ಕ್ರಿಯಾಶೀಲವಾಗಿ ಟೈಪ್ 1 ಡಯಾಬಿಟಿಸ್ ಆ್ಯಂಡ್ ಟೈಪ್ 2 ಡಯಾಬಿಟಿಸ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ವಿಚಾರವನ್ನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಆಶ್ರಮದಲ್ಲಿ ಒಂದು ತಿಂಗಳಿಗೆ ಸುಮಾರು 4-5 ಬ್ಯಾಚ್ ಮಾಡ್ತೇವೆ. ಇದೇ ಒಂದು ಕಾರ್ಯಕ್ರಮ ನಾವು ಈ ಥರ ಆಹಾರ ಪದ್ಧತಿಯನ್ನು ಅವ್ರಿಗೆ ಕೊಡ್ತೇವೆ, ಯೋಗ ಹೇಳ್ಕೊಡ್ತೇವೆ. ಒಂದು ವಾರದಲ್ಲೇ ಅವರಿಗೆ ರಿಸಲ್ಟ್ ಶುರು ಆಗ್ತದೆ. 21 ದಿವಸ 15 ದಿವಸ ಅವರಿಗೆ ಸಂಪೂರ್ಣವಾಗಿ ಜೀವನ ಪದ್ಧತಿಯನ್ನು, ಆಹಾರ ಪದ್ಧತಿಯನ್ನು, ಯೋಗದ ಪದ್ಧತಿಯನ್ನು ಹೇಳಿಕೊಟ್ಟು ಸಾವಿರಾರು ಜನ ಲಕ್ಷಾಂತರ ಜನರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಡಯಾಬಿಟಿಸಿಂದ ಗುಣ ಆಗಿದ್ದಾರೆ. 195 ಜನರಿಗೆ ಗುಣ ಆಗುತ್ತೆ. ಇನ್ನು 5 ಜನರಿಗೆ ಆಗದೇ ಇದ್ದ ಪಕ್ಷದಲ್ಲಿ ಅವ್ರಿಗೆ ಏನು ಮಾಡ್ತೇವೆ ನಾವು ಅಂದರೆ ಆಯುರ್ವೇದಿಕ್ ಔಷಧಿಗಳನ್ನ ಮುಂದುವರಿಸ್ತೇವೆ. ಅಲೋಪತಿಕ್ಕಿಂತ ಆಯುರ್ವೇದಿಕ್ಕು ಜೀವನದಲ್ಲಿ ಸೇಫ್ ಮಾರ್ಗ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಸರಿಯಾಗಿ ತಿಳ್ಕೋಬೇಕು. ಈ ಮಾಹಿತಿಯಲ್ಲಿ ಏನಾದರೂ ತಮಗೇನಾದರೂ ಕನ್ಫ್ಯೂಷನ್ಗಳಿದ್ದರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿಯಾಗಬಹುದು. ಮೊಬೈಲ್ನಲ್ಲಿ ಫೋನ್ ಕರೆಗಳ ಮೂಲಕ ಯಾವುದೂ ಡೌಟನ್ನು ಪರಿಪೂರ್ಣವಾಗಿ ನಮಗೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಮೊದಲು ನಾನು ಹೇಳಿರ್ತಕ್ಕಂಥ ಉಪಾಯವನ್ನು ಮನೆಯಲ್ಲೇ ಮಾಡ್ಕೊಂಡು ನೋಡಿ. ಹಾಗೆಯೇ ಒಂದು ವಿಶೇಷ ಸೂಚನೆ, ಈ ಮಾಹಿತಿ ತಮಗೆ ಇಷ್ಟ ಆದರೆ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ. ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.